Hello everyone, welcome to our channel Lovable Issue Media and ನಮಸ್ತೆ ಎಲ್ಲರಿಗೂ. ಮತ್ತು ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಅಂದ್ಕೊಳ್ತೇನೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತು ವಿಚಾರ ಏನಪ್ಪ ಅಂದರೆ, ಮೊದಲನೇದಾಗಿ ನಾನು ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ. ಕಾರಣ ಏನಂದರೆ, ನಾನು ಹತ್ತತ್ರ 1 ಮಂತ್ ಆಯಿತು ಯಾವುದೋ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಸಾರಿ ಎಲ್ರಿಗೂ. ಬಟ್ ಒಂದೆರಡು ವೀಡಿಯೋ ಹಾಕಿದ್ದೆ, ಬಟ್ ಅದು ಕಾಪಿರೈಟ್ ಇಶ್ಯೂಸ್ ಆಯಿತು. ನನಗೆ ಅದನ್ನು ರಿಮೂವ್ ಮಾಡೋಕ್ಕೆ ಬರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಅದು ಯಾಕೋ ಸ್ವಲ್ಪ ಮೆಸಪ್ ಆಗೋಯಿತು. ಸೊ ಹಾಗಾಗಿ ಸ್ವಲ್ಪ ವ್ಯೂಸ್ ಬಂದಿತ್ತು, ಬಟ್ ನಾನು ಕೊನೆಗೆ ಅದು ಬೇಡ ಅಂಥೇಳಿ ಒಂದೆರಡು ವೀಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಅದಾದಮೇಲಿಂದ ಯಾವುದೂ ವೀಡಿಯೋ ನಾನು ಮಾಡೋಕ್ಕೆ ಹೋಗಲಿಲ್ಲ. ರೀಸನ್ ಏನಪ್ಪ ಅಂದರೆ, ಮೇನ್ ಪಾಯಿಂಟು ರೀಸನ್ನಿಗೆ ಬರೋಕ್ಕೂ ಮುಂಚೆ ಇವತ್ತಿನಲ್ಲಿ ಈ ವಿಡಿಯೋನಲ್ಲಿ ಯಾವುದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಸೊ ಹಾಗಾಗಿ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಮತ್ತು ಈ ವಿಡಿಯೋ ಮಾಡಿದ್ದು ಉದ್ದೇಶ ಏನಂದರೆ, ಜಸ್ಟ್ ಅದೇ ಇಷ್ಟು ದಿನ ಆದ್ರೂ ಯಾಕೆ ವಿಡಿಯೋ ಮಾಡಿಲ್ಲ ಅಥವಾ ಈ ಚಾನಲಲ್ಲಿ ವಿಡಿಯೋ ಬಂದಿಲ್ಲ ಅಂತ ಯಾರಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಅವ್ರಿಗೊಂದು ಕ್ಲಾರಿಟಿ ಸಿಗಲಿ. ಮತ್ತು ನೆಕ್ಸ್ಟ್ ನಾನು ವಿಡಿಯೋ ಮಾಡೋಕ್ಕೆ ಹೋದಾಗ ನನಗೆ ಸ್ವಲ್ಪ ಕ್ಲಾರಿಟಿ ಇರಲಿ, ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೂ ಗೊತ್ತಾಗಲಿ ಮತ್ತು ನೋಡೋರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಡೈರೆಕ್ಟಾಗಿ ಯಾವ್ದಾದ್ರು ಒಂದು ಟಾಪಿಕ್ ಎತ್ಕೊಂಡು ಬಂದು ಮಾತಾಡ್ತಾ ಹೋದರೆ ಇಷ್ಟು ದಿನ ನಾನು ಹಾಕಿಲ್ದಿರೋಂಥದಕ್ಕೆ ಕಾರಣಗಳು ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇದರಲ್ಲಿ ಒಂದು ಯೂಸ್ ಆಗೋ ಅಂಥದ್ದು ಮತ್ತು ಇದರಲ್ಲಿ ಒಂದು ನನ್ನ ಅನುಭವದಲ್ಲಿ ಬಂದಿದ್ದು ಒಂದು ವಿಚಾರ ಅಂತಲೇ ಹೇಳ್ಬೋದು, ವಿಷಯನ ಶೇರ್ ಮಾಡ್ಕೊಳ್ತೀನಿ. ಸೊ ಅದು ಒಂದು ಕೂಡ ಇದೆ ಈ ವಿಡಿಯೋನಲ್ಲಿ, ಬನ್ನಿ ಹೇಳ್ತಾ ಹೋಗ್ತೀನಿ. ಮತ್ತು ಮೇನ್ ಪಾಯಿಂಟ್ ಏನಂದರೆ, ಅದನ್ನೇ ಒಂದೆರಡು ವೀಡಿಯೋನ ಡಿಲೀಟ್ ಮಾಡಿದೆ. ಅದಾದಮೇಲೆ ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಾನು ಸ್ಟಾರ್ಟಿಂಗು ಜೋಶಲ್ಲಿ ಯೂಟ್ಯೂಬ್ನ ಚಾನಲ್ ಓಪನ್ ಮಾಡ್ಕೊಂಡಿದ್ದು, ಖುಷಿನಲ್ಲಿ ತುಂಬ ಏನೋ ಮಾಡಿಬಿಡ್ಬೋದು ಅಂತ ಹೇಳಿ. ಆಗಲೂ ಗೊತ್ತಿರಲಿಲ್ಲ, ಬಟ್ ಆದರೆ ಇಂಟ್ರೆಸ್ಟ್ ಇದ್ದ ಕಾರಣ ಸ್ಟಾರ್ಟಿಂಗಲ್ಲಿ ತುಂಬ ಜೋಶ್ ಇರುತ್ತಲ್ಲ ಯಾವುದೇ ಒಂದು ಹೊಸ ಕೆಲಸ ಮಾಡುವಾಗ್ಲೂ. ಸೇಮ್ ನನಗೂ ಹಾಗೆಯೇ ತುಂಬ ಇಂಟ್ರೆಸ್ಟಲ್ಲಿ ಜೋಶಲ್ಲೇ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಹೋಗ್ತಾ ಹೋಗ್ತಾ ಅದು ನನಗೆ ಡಿಫಿಕಲ್ಟ್ ಆಯ್ತಾ ಹೋಯಿತು. ಯಾಕಂದರೆ ಈಗಿನ ಜನ್ರೇಷನಲ್ಲಿ, ಅದರಲ್ಲೂ 2025 ತುಂಬ ಯೂಟ್ಯೂಬರ್ಸ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಮತ್ತು ತುಂಬ ಆ ಥರ ಒಂದೇ ವಿಚಾರದಲ್ಲಿ 10 ಥರ ಅಂತ ಹೇಳೋದಕ್ಕಿಂತ 100 ಥರ ಒಂದೇ ಟಾಪಿಕಲ್ಲಿ ವೀಡಿಯೋಗಳನ್ನ ಮಾಡ್ತಾಯಿದ್ದಾರೆ. ಜನಗಳಿಗೆ ಅಟ್ರ್ಯಾಕ್ಟ್ ಆಗುವಂಥದ್ದು ಆ ವಿಡಿಯೋನಲ್ಲಿ ಇದ್ದರೆ ಮಾತ್ರ ಅದಕ್ಕೆ ವ್ಯೂಸ್ ಬರ್ತಾ ಹೋಗುತ್ತೆ. ನಾವು ಜಸ್ಟು ವಿಷಯನ ಹಿಂಗೆ ಅಂತ ಹೇಳ್ತಾ ಹೋದರೆ ಅದು ಬೋರ್ ಹೊಡೆದ್ಬಿಡುತ್ತೆ. ನಾನೇ ಎಷ್ಟೊಂದು ವೀಡಿಯೋನ ನೋಡುವಾಗ ನನಗೂ ಹಾಗೆ ಅನಿಸುತ್ತೆ. ಅದನ್ನು ತುಂಬ ಅಟ್ರ್ಯಾಕ್ಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿ ಅಥವಾ ಅದೇ ರೀತಿ ಅದನ್ನ ವೀಡಿಯೋ ಕಂಟೆಂಟ್ ಕೊಡಲಿಕ್ಕಾಗಲಿ ನನಗೆ ಸಾಧ್ಯ ಆಗ್ತಾಯಿಲ್ಲ. ಸೊ ಅದು ಒಂದು ಮೇಯ್ನ್ ರೀಸನ್ ಅಂತ ಹೇಳ್ಬೋದು. ಯಾಕಂದರೆ ನಾವೆಲ್ಲೂ ಹೊರಗಡೆ ಹೋಗಿ ವಿಡಿಯೋ ಶೂಟ್ ಮಾಡೋವಂಥದ್ದು ಕಡಿಮೆ, ಎಲ್ಲೂ ಹೋಗಲ್ಲ. ನಾವು ಮನೆಯಲ್ಲೇ ಇದ್ಕೊಂಡು ಗೂಗಲಲ್ಲಿ ಸಿಗೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಕೊಂಡು ಅದನ್ನೇನೋ ಒಂದು ಮ್ಯಾಚ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಹೋಗ್ತಾ ಇರೋದು. ಇನ್ನು ಡೈರೆಕ್ಟಾಗಿ ನಾವೇ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ರೆಕಾರ್ಡ್ ಮಾಡೋಷ್ಟು ಇನ್ನು ಅಷ್ಟೊಂದು ನಮಗೆ ಕೆಪಾಸಿಟಿ ಇಲ್ಲ ಅಂತಲೇ ಅಂದ್ಕೊಳ್ಬೋದು. ಸೊ ಹಾಗಾಗಿ ವಿಡಿಯೋ ಮಾಡೋದು ತುಂಬ ಹೋಗ್ತಾ ಕಷ್ಟ ಆಗ್ತಾಯಿದೆ. ಟಾಪಿಕ್ ಇದೆ, ವಿಚಾರ ಇದೆ, ಬಟ್ ಆ ವಿಚಾರನ ನಾನು ಸಿಂಪಲ್ಲಾಗಿ ಹೇಳ್ತಾ ಹೋದಷ್ಟು ಅದೊಂಥರ ಬೋರ್ ಹೊಡಿಸ್ತಾ ಹೋಗ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಹೋಗ್ತಾಯಿದೆ. ಕೆಲವೊಂದು ಡೈರೆಕ್ಟಾಗಿ ರಿವ್ಯೂ ನನಗೆ ಸಿಕ್ಕಿದ ಪ್ರಕಾರ. ಸೊ ಮತ್ತು ಇದು ಲಿಶಾಂತ್ದು ಬೇಸಾಗಿ ಇಟ್ಕೊಂಡು ಮಾಡಿರೋ ಚಾನಲ್ ಇರೋದ್ರಿಂದ ಅವನ ವಿಡಿಯೋಗಳನ್ನ ಹಾಕಿದ್ರೆ ಸ್ವಲ್ಪ ವ್ಯೂಸ್ ಬರ್ಬೋದು, ಜನಕ್ಕೆ ಇಷ್ಟ ಆಗ್ಬೋದು. ಪ್ರೆಗ್ನೆನ್ಸಿ ಟಿಪ್ಸ್ಗಳು ಅಥವಾ ನ್ಯೂ ಮಾಮ್ಸ್ ಟಿಪ್ಸ್ ಅಂತ ಹೇಳಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅದನ್ನು ಅಷ್ಟೊಂದು ಬೇರೆ ರೀತಿಯೆಲ್ಲ ಪ್ರೊಜೆಕ್ಟ್ ಮಾಡೋಕ್ಕೆ ನನಗೆ ಬರ್ತಾಯಿಲ್ಲ. ಸೊ ಅದೆಲ್ಲ ಕಾರಣ ನನಗನ್ನಿಸ್ತು, ಇದು ಯಾಕೋ ನನ್ನಿಂದ ಆಗೋವಂಥ ಕೆಲಸ ಅಲ್ಲ. ಸೊ ಬೇಡಪ್ಪ, ಎಷ್ಟೊಂದು ಜನ ಎಷ್ಟೊಂದು ರೀತಿ ವೆರೈಟಿಯಾಗಿ ಎಲ್ಲ ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಇದೆ, ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡಲ್ಲ ಜನ ಅಂತ ಹೇಳಿದಾಗ, ಇನ್ನು ನಮ್ಮ ವೀಡಿಯೋಗಳೆಲ್ಲ ಯಾರು ನೋಡ್ತಾರೆ? ಇಷ್ಟು ಕಷ್ಟಪಟ್ಟು ಮಾಡಿ ಅದು ಓಡೋದು ಇಲ್ಲ, ವ್ಯೂಸು ಬರಲ್ಲ. ಏನಕ್ಕೆ ಅಂತೇಳಿನೇ ನಾನು ಆಲ್ಮೋಸ್ಟ್ ಸ್ಟಾಪ್ ಮಾಡಿದೆ. ಇದು ನನಗೆ ಬರಲ್ಲ. ಅಟ್ಲೀಸ್ಟ್ ಬರೀ ಶಾರ್ಟ್ಸ್ನ ಹಾಕ್ತಾ ಹೋಗೋಣ ಸಾಕು.
ಅಂದ್ಕೊಂಡೆ. ಬಟ್ ಯೂಟ್ಯೂಬ್ನಲ್ಲಿ ನಾವು ಕೊನೆಯದಾಗಿ ಇವಾಗ 3 ಮಂತ್ಸ್ ಅಂತೂ ಇವತ್ತಿಗೆ ಕಂಪ್ಲೀಟ್ ಆಯಿತು. 3 ಮಂತ್ಸು ನಾನು ಚಾನಲ್ ಓಪನ್ ಮಾಡಿ. ಸೊ ನಾನು 1 ವರ್ಷದೊಳಗಡೆ ಯೂಟ್ಯೂಬ್ನ ಮಾನಿಟೈಸೇಷನ್ ಮಾಡಲೇಬೇಕಂತಂದರೆ ನಾನು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಲೇಬೇಕು ಯೂಟ್ಯೂಬ್ನಲ್ಲಿ. ಸೊ ಅದನ್ನು ಮಾಡಬೇಕಂದ್ರೆ ಶಾರ್ಟ್ಸಲ್ಲಿ ಟ್ರೈ ಮಾಡಲಿಕ್ಕೆ ಹೋದೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಇದ್ದೆ ನಾನು, ಗೊತ್ತಿಲ್ಲದೆ ಇರೋ ಕಾರಣ. ಅದು ಶಾರ್ಟ್ಸಲ್ಲಿ ಕಷ್ಟ ಇದೆ ಅಂತ ಗೊತ್ತಾಯಿತು. ಸೊ ಇನ್ನು ಮಾಮೂಲಿ ವಿಡಿಯೋಗಳಲ್ಲೇ ವ್ಯೂಸ್ಗಳಿಂದನೇ ನಾನು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಬೇಕು ಮಾನಿಟೈಸೇಷನ್ಗೆ. ಸೊ ಹಾಗಾಗಿ ಇನ್ನು ವೀಡಿಯೋಸ್ ಮಾಡಲೇಬೇಕು ಅಂತ ಬಂತು. ಸೊ ನಾನು ಇಲ್ಲಿ ಕನ್ಫ್ಯೂಷನ್ ಆಗಿ ಕೊನೆಗೆ 2 ಆಪ್ಷನ್ ಬಂತು. ಒಂದು, ಚಾನಲ್ನ ಬಿಟ್ಬಿಡೋಣ, ಸಾಕು ಇದು ನಾನು ಟ್ರೈ ಮಾಡಬೇಕಂತ ಇತ್ತು, ಟ್ರೈ ಮಾಡಿದೆ. ಓಕೆ, ಇದು ಯಾಕೋ ಆಗ್ತಾಯಿಲ್ಲ ನನ್ನಿಂದ, ಸೊ ಸ್ಟಾಪ್ ಮಾಡೋಣ, ಬೇಡ ಡಿಲೀಟ್ ಮಾಡಿಬಿಡೋಣ ಚಾನಲ್ನ ಏನೋ ಅಂದ್ಕೊಂಡ್ವು. ಬಟ್ ಅಷ್ಟು ಸುಲಭ ಇಲ್ಲ, ಇದು ಕಷ್ಟ ಇದೆ ಅಂತ ಅಂದ್ಕೊಂಡು ಏನು ಮಾಡಿದೆ, ಬೇಡ ಅಂತಲೇ ಆಲ್ಮೋಸ್ಟ್ ಅದೇ ತಲೆಗೆ ಬಂದು ಸ್ಟಾಪ್ ಮಾಡಿಕೊಂಡೇ ಬಂದೆ. ಆಲ್ಮೋಸ್ಟ್ 90% ಫಿಕ್ಸ್ ಆಗಿಬಿಟ್ಟೆ ಚಾನಲ್ ಬೇಡ ಅಂತ ಹೇಳ್ಕೊಂಡು. ಯಾಕಂದರೆ ತೀರಾ ನಾವು ಏನೋ ಹೇಳ್ತಿರೋದು, ಇದು ಮಗು ವಿಚಾರ ಆಗಿರೋದ್ರಿಂದ ಒಂದು ಲಿಶಾಂತ್ ಬಗ್ಗೆನೇ ವೀಡಿಯೋಸ್ ಮಾಡ್ತಾ ಹೋಗಬೇಕು, ಇಲ್ಲ ಈ ಥರ ನ್ಯೂ ಮಾಮ್ಸ್ಗೆ ಟಿಪ್ಸ್ ಕೊಡೋ ವಿಚಾರದಲ್ಲಿ ವೀಡಿಯೋಸ್ನ ಮಾಡಬೇಕು. ಮಗು ವಿಚಾರದಲ್ಲಿ ಅಂದರೆ ಕೆಲವೊಂದು ಎಷ್ಟು ಹೇಳೋಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರ ಹೇಳ್ಬೋದು. ತೀರಾ ಸೂಕ್ಷ್ಮವಾದ ವಿಚಾರಗಳು, ತುಂಬ ಪ್ರೈವೇಟ್ ಪರ್ಸ್ನಲ್ ವಿಚಾರ ಅಂಥದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿ ಅಥವಾ ಅದ್ರ ಬಗ್ಗೆ ಮಾತಾಡೋಕ್ಕಾಗಲಿ ಆಗಲ್ಲ. ಸೊ ಹಾಗಾಗಿ ಎಷ್ಟು ಮಾಡೋಕ್ಕೆ ಸಾಧ್ಯ ಆ ಥರ ಮಾಡ್ಕೊಂಡು ಹೋದ್ರೂ ಅದು ವರ್ಕ್ ಆಗಲ್ಲ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗಿ ಬೇಡ ವಿಡಿಯೋ ಎಲ್ಲ. ಸೊ ಶಾರ್ಟ್ಸು ಕೂಡ ಏನು ಅಷ್ಟೊಂದು ಓಡ್ತಾ ಇಲ್ಲ, ಬೇಡ ಸಾಕು ಅಂದರೆ ಟ್ರೈ ಅಂತ ಮಾಡಿದೆ, ಏನು ಬಿಟ್ಬಿಡೋಣ ಅಂತಲೇ ಅಂದ್ಕೊಂಡೆ. ಬಟ್ ಅಲ್ಲಿ ಏನಾಯ್ತಾ ಬಂತು, ಹಂಗೆ ಅಂದ್ಕೊಂಡು ನಾನು ಪ್ರತಿ ವೀಕೂ ಸ್ಟಾಪ್ ಮಾಡೋದು ಅಂದ್ಕೊಳ್ಳೋದು, ಮತ್ತು ಬುಧವಾರ ಬರೋದು, ನಾಳೆ ಗುರುವಾರ ಇದೆ ಅಲ್ವಾ, ರಾಯರ ಬಗ್ಗೆ ಒಂದು ಶಾರ್ಟ್ಸ್ ಮಾಡಿಬಿಡೋಣ, ಆಮೇಲೆ ಸ್ಟಾಪ್ ಮಾಡಿಬಿಡೋಣ, ಇದೇ ರೀತಿ ಅಂದ್ಕೊಂಡು 1 ಮಂತಿಂದ ನಾನೇನು ಮಾಡ್ತಾ ಬಂದೆ. ಮೇಯ್ನ್ ಪಾಯಿಂಟ್ ಏನು ಗೊತ್ತಾ, ವ್ಯೂಸು ಬರ್ತಾಯಿಲ್ಲ, ಹೌದು. ಅದ್ರ ಜೊತೆಗೇನಾಯಿತು, 1 ಮಂತ್ ಹಿಂದೆ ನೀವು ಯಾರಾದರೂ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತಿತ್ತು ನಿಮಗೆ, ನನಗೆ ಸಬ್ಸ್ಕ್ರೈಬರ್ ಬಂದು ಬರೀ 170 ಸಮಥಿಂಗ್ ಏನೋ ಇದ್ದಿದ್ದು ಅಷ್ಟೇ. 170, ಹೆಚ್ಚು ಅಂದರೆ 180 ಒಳಗಡೆ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು. ಸೊ ಇದು ಒಂದು ಮೇಯ್ನ್ ಪಾಯಿಂಟು, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ನಮಗೆ. ಯಾಕಂದರೆ ವ್ಯೂಸು ಎಷ್ಟು ಜನ ನೋಡ್ತಾರೋ ಬಿಡ್ತಾರೋ, ಅಟ್ಲೀಸ್ಟು ಸಬ್ಸ್ಕ್ರೈಬರ್ಸ್ಗೆ ಇಂಟ್ರೆಸ್ಟು, ನಾವು ಈ ಥರ ಒಂದು ಚಾನಲ್ ಇದೆ, ಏನೋ ಒಂದು ಒಳ್ಳೆ ಕಂಟೆಂಟ್ ಬರುತ್ತೆ, ಶಾರ್ಟ್ಸ್ ಆಗ್ಬೋದು, ವಿಡಿಯೋ ಆಗ್ಬೋದು ಅಂತೇಳಿ ಜನಗಳಿಗೆ ಸ್ವಲ್ಪನಾದರೂ ಅಟ್ರ್ಯಾಕ್ಟ್ ಮಾಡ್ತಿದ್ದೀವಿ ಅಂತ ಅನಿಸೋದೇ ನಮಗೆ ಗೊತ್ತಾಗೋದೆ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆದಾಗ. ಬಟ್ ಅದು ಕೂಡ ಆಗ್ತಾ ಇರಲಿಲ್ಲ. ಸೊ ನನಗೆ ಅಲ್ಲಿ ಒಂದು ತೀರಾ ಕಾಡಿದ್ದು ಅಂತಂದರೆ, ಯಾಕೋಪ ಜನಗಳಿಗೂ ಏನು ಇಷ್ಟ ಆಗ್ತಿಲ್ಲ ಅನಿಸುತ್ತೆ, ಅದಕ್ಕೆ ಯಾರು ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿಲ್ಲ. ನಾವು ಸ್ಟಾರ್ಟಿಂಗು ನಮಗೆ ಗೊತ್ತಿರೋರಿಗೆಲ್ಲ ಈ ಥರ ಚಾನಲ್ ಓಪನ್ ಮಾಡ್ತಾಯಿದ್ದೀವಿ ಅಂತೇಳಿ ನಮಗೆ ನಾವೇ ಪ್ರಮೋಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ವು. ಬಟ್ ಅದು ತುಂಬ ಎಷ್ಟು ಅಂತ ಕೇಳ್ಕೊಳಕ್ಕಾಗುತ್ತೆ, ಏನು ಅಷ್ಟರಲ್ಲಿ ಕೇಳ್ಕೊಬೋದು, ಪದೇ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಕೇಳೋದನ್ನು ಬಿಟ್ಬಿಟ್ವು. ಅದಾಗಿದ್ದೇ ಆಗೋದಿದ್ರೆ ಆಗಲಿ, ಇಲ್ಲಾಂದ್ರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಮಾಡ್ತಾರೆ ಜನ ನೋಡ್ತಾರಲ್ವ ಅಂದ್ಕೊಂಡಿದ್ದೆ. ಬಟ್ ಅಷ್ಟೊಂದು ಸುಲಭ ಇಲ್ಲ, ಯಾರು ಸುಮ್ಮನೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಅದು ಗೊತ್ತಾಯ್ತಾ ಹೋಯ್ತು ನನಗೆ, ಸಬ್ಸ್ಕ್ರೈಬರು ಇಲ್ಲ, ಈ ಕಡೆ ವ್ಯೂಸು ಬರಲ್ಲ. ಮತ್ತು ಮೇಯ್ನ್ ಪಾಯಿಂಟ್ ಏನಂದರೆ, ನನಗೆ ಮೈಗ್ರೇನ್ ಪ್ರಾಬ್ಲಮ್ಮು, ಜಾಸ್ತಿ ಮೊಬೈಲ್ ನೋಡಲಿಕ್ಕೂ ಆಗಲ್ಲ. ಎಡಿಟಿಂಗ್ ಕೆಲಸ ಎಲ್ಲ ತುಂಬ ಹಿಡಿಯುತ್ತೆ, ನಮಗೆಲ್ಲ ಎಡಿಟಿಂಗ್ ಎಲ್ಲ ಬರಲ್ಲ. ಈಗ ಯೂಟ್ಯೂಬ್ ಅಂತ ಇದನ್ನು ಮಾಡ್ಕೊಂಡಿರೋ ಕಾರಣನೇ ಎಡಿಟಿಂಗ್ ಎಲ್ಲ ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು. ಕಲಿದೇನೆ ಜಸ್ಟ್ ಹಾಗೆ ನೋಡ್ಕೊಂಡು ಈ ಥರ ಮಾಡ್ಬೋದು ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇರೋದು. ಸೊ ಅದನ್ನೆಲ್ಲ ನನಗೆ ಡೇ ಟೈಮಲ್ಲಿ ಟೈಮ್ ಸಿಕ್ಕಿದ್ರೂ ಮಾಡಲಿಕ್ಕಾಗಲ್ಲ, ನನ್ನ ಮಗ ಇರೋ ಕಾರಣ. ಸೊ ರಾತ್ರಿ ಟೈಮ್ ಮೊಬೈಲ್ ನೋಡ್ಕೊಂಡು ಮಾಡೋದ್ರಿಂದ ನನಗೆ ಫುಲ್ ತಲೆನೋವು ಸ್ಟಾರ್ಟು, ಮೈಗ್ರೇನ್ 1 to 3 days ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಥರ ಎಲ್ಲ ಇಟ್ಕೊಂಡು ಇದು ಬೇಕಾ ವರ್ಕ್ ಆಗಲ್ಲ ಅಂತೇಳಿನೇ ಅಂದ್ಕೊಳ್ತಾ ಇದ್ದೆ. ಕೊನೆಗೆ ಬುಧವಾರ ಬರೋದು, ರಾಯರ ಬಗ್ಗೆ ಒಂದು ಶಾರ್ಟ್ಸ್ ಹಾಕೋಣ, ಇನ್ನೇನಪ್ಪ ಕ್ಲೋಸ್ ಮಾಡೋಕ್ಕೂ ಮುಂಚೆ ರಾಯರಿಗೂ ನಮಸ್ಕಾರ ಹಾಕಿ ಕ್ಲೋಸ್ ಮಾಡೋಣ ಅಂದ್ಕೊಂಡು ಮಾಡಿ ಹಾಕ್ತಾಯಿದ್ದೆ. ನೀವು ನಂಬಲ್ಲ,
ನಮ್ಮ ಲೈಫಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿ ಸರಿನೂ ಕೆಲವೊಂದು ತೀರಾ ಮೇಜರ್ ಅನ್ನೋ ಪಾಯಿಂಟ್ಗಳಲ್ಲಿ ಅದು ಎದ್ದು ಕಾಣಿಸುತ್ತೆ ನಮಗೆ ನಮ್ಮ ಲೈಫಲ್ಲಿ. ಎಲ್ಲ ಯಾರ್ಯಾರು ರಾಯರನ್ನ ನಂಬ್ತೀರ ಅವ್ರುಗಳಿಗೂ ಗೊತ್ತಿರುತ್ತೆ ರಾಯರು ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ. ಅದರಲ್ಲೂ ಈಗ ಕಲಿಯುಗದಲ್ಲಿ ಅದರಲ್ಲೂ ಈ ಥರ ದೇವ್ರನ್ನೆಲ್ಲ ನಂಬೇಕಾಂತ ಡೈರೆಕ್ಟಾಗಿ ಕ್ವಶನ್ ಮಾಡೋ ಅಂಥ ಸಿಚುವೇಶನ್ ಇರುವಾಗ ಪ್ರತಿಯೊಬ್ಬರೂ ರಾಯರು ಅಂದ ತಕ್ಷಣ ಏನೋ ಒಂದು ಅದು ಹಂಗಂದ ತಕ್ಷಣ ಹೌದು ಇದ್ದಾರೆ ರಾಯರು ಅಂದರೆ ಇದ್ದಾರೆ, ರಾಯರಿದ್ದಾರೆ, ಅವ್ರನ್ನ ನಂಬಬೇಕು ಅನ್ನೋದು ತಂತಾನೇ ಬರೋವಂಥದ್ದು ಒಳಗಡೆಯಿಂದ. ಸೊ ಆ ಥರ ಸಿಚುವೇಶನ್ ಅವ್ರು ನಂಬಿರೋರು ಗೊತ್ತಿರುತ್ತೆ. ಇದು ನಮ್ಮ ಲೈಫಲ್ಲಿ ಕೂಡ ನಡೀತಾನೇ ಬಂದಿದೆ. ನನ್ನ ಮಗ ಕೂಡ ಲಿಶಾಂತ್ ಕೂಡ ರಾಯರ ಆಶೀರ್ವಾದದಿಂದನೇ ಹುಟ್ಟಿರೋದು. ನಾವು ಅಲ್ಲಿ ಹೋಗಿ ಬಂದ ಮೇಲೇ ದೇವ್ರ ಹತ್ರ ಕೇಳ್ಕೊಂಡು ಎಲ್ಲಿಂದ ಎಲ್ಲೋ ಹೋಗಿದ್ದೀನಿ ನಾನು, ಅದನ್ನೆಲ್ಲ ಹೇಳ್ತಾ ಹೋದರೆ ತುಂಬ ಲಾಂಗ್ ಸ್ಟೋರಿ ಆಗುತ್ತೆ. ಆ ಥರ ಅಷ್ಟು ಎಲ್ಲ ದೇವ್ರುಗಳ ಹತ್ರನೂ ಹೋಗಿ ಕೇಳ್ಕೊಂಡು ಬಂದಿದ್ದಾಗಿತ್ತು. ಬಟ್ ರಾಯರ ಹತ್ರ ಮಾತ್ರ ಹೋಗಿರಲಿಲ್ಲ. ಫೈನಲಿ ರಾಯರ ಹತ್ರ ಹೋಗಿ ಕೇಳ್ಕೊಂಡು ಬಂದ ಮೇಲೇ ನನಗೆ ಕನ್ಫರ್ಮ್ ಆಗಿದ್ದು ನನಗೆ ನನ್ನ ಮಗ ಹುಟ್ಟಿದ್ದು. ಅದಕ್ಕೂ ಮುಂಚೆಯಿಂದನೂ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ. ನಾವು ಅದನ್ನು ಹೈಲೈಟ್ ಮಾಡ್ಕೊಂಡಿರಲಿಲ್ಲ ನಮ್ಮ ಲೈಫಲ್ಲಿ. ಬಟ್ ಇವನು ಹುಟ್ಟ ಆದಮೇಲಿಂದ ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಅವರು ಹೈಲೈಟ್ ಆಗಿ ಕಾಣಿಸ್ತಾ ಇದ್ದಾರೆ ನಮಗೆ. ಇದರಲ್ಲೂ ಸೇಮ್ ಅದೇ ಬಂದಿದ್ದು ನನಗೆ. ಅವರು ನನಗೆ ಒಂದು ರೀತಿ ನಾನು ಬೇಡ ಇದು ಸಾಕು ಅಂತ ದೂರ ಹೋಗುವಾಗ, ಇಲ್ಲ ಏನೋ ಒಂದು ನಡೆಯುತ್ತೆ ನೀನು ಮುಂದೆ ಹೋಗು ಅಂತ ದೇವರ ಆಶೀರ್ವಾದ ಮಾಡಿನೇ ನನ್ನ ಮುಂದಕ್ಕೆ ಪುಷ್ ಮಾಡೋದ್ ರೀತಿ ಆಗ್ತಾಯಿದೆ. ಯಾಕಂದರೆ ಇವಾಗ ನೀವು ಅಬ್ಸರ್ವ್ ಮಾಡಿಲ್ಲ ಅಂತ ಅಂದರೆ ನನಗೆ ಸಬ್ಸ್ಕ್ರೈಬರ್ ಬಂದು ಇವತ್ತಿಗೆ 347 ಇದ್ದಾರೆ. ಸೊ 1 ಮಂತಲ್ಲಿ ನನಗೆ 1 to ಡಬಲ್ ಇನ್ಕ್ರೀಸ್ ಆಯಿತು. ಅದು ಎಲ್ಲ ಬಂದು ಶಾರ್ಟ್ಸ್ಗಳು ಜಾಸ್ತಿ 80% 90% ರಾಯರದು ಶಾರ್ಟ್ಸ್ಗಳಿಂದನೇ ನನಗೆ ಬಂದಿದ್ದು. ಸೊ ಅಲ್ಲಿ ಏನೋ ಒಂದು ಕಡೆ ನಾನಿದ್ದೀನಿ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಮಾಡಿ ಮುಂದೆ ಹೋಗಿ. ಇಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಬೇಗ ನಿಮ್ಗೆ ರಿಸಲ್ಟ್ ಸಿಗಬೇಕಂದ್ರೆ ಹೆಂಗೆ ಸಿಗುತ್ತೆ? ಎಷ್ಟೊಂದು ಜನ ಎಷ್ಟೊಂದು ವರ್ಷಗಳಿಂದ ಕಷ್ಟಪಡ್ತಿರ್ತಾರೆ. ನೀವು ಜಸ್ಟ್ ಒಂದು 2 ಮಂತ್ಸಲ್ಲಿ ಎಲ್ಲ ಬಿಡಬೇಕಂದ್ರೆ ಆಗುತ್ತಾ? ಹೋಗಿ ನನ್ನ ಜೊತೇಲಿದ್ದೀನಿ ಅಂತ ಅವರೊಂದು ಸೂಚನೆ ಕೊಟ್ಟ ರೀತಿ ನನಗೆ ಅನ್ನಿಸ್ತು. ಲಾಸ್ಟ್ ಒಂದು 15 ಡೇಸಿಂದ ನನಗೆ ಅನ್ನಿಸ್ತಾನೆ ಬಂತು. ನಾನು ಯಾವಾಗೆಲ್ಲ ಇಲ್ಲ ಬೇಡ ಸಾಕು ಅಂತೇಳಿ ನಿಲ್ಸೋಣ ಅಂತ ಹೋಗ್ತೀನಿ, ಆವಾಗ ಸಬ್ಸ್ಕ್ರೈಬರ್ಸ್ಗಳು ತಂತಾನೆ ಒಂದು ದಿನದಲ್ಲೇ ಒಂದು 10 15 ಈ ಥರ ಹೋದಾಗ ಅದನ್ನು ಒಂದೊಂದ್ಸರಿ ಮೊಬೈಲ್ ಓಪನ್ ಮಾಡಿದಾಗ್ಲೂ ಅದು ಇನ್ಕ್ರೀಸ್ ಆಗ್ತಾ ನನಗೆ ಇಲ್ಲ ಬೇಡ, ಚಾನಲ್ ಬಿಡೋದು ಬೇಡ, ಇವತ್ತಿಲ್ಲ ನಾಳೆ ಏನೋ ಒಂದು ಆಗುತ್ತೆ ಒಳ್ಳೆಯದು, ಯಾಕೆ ಇಷ್ಟು ಬೇಗ ಹೋಗಿ ಕಳ್ಕೊಳ್ಳೋಣ, ಮುಂದೆ ಹೋಗ್ತಾ ನನಗೂ ಬರ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಐಡಿಯಾಸ್ ಸಿಗ್ಬೋದು, ಬಿಡೋದು ಬೇಡ ಅಂಥೇಳಿ ಡಿಸೈಡ್ ಮಾಡಿಕೊಂಡೆ. ಅದೇ ಕಾರಣ ಇವತ್ತು ನಾನು ಕುತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಖಂಡಿತವಾಗ್ಲೂ ಎಲ್ಲರೂ ಆಲ್ಮೋಸ್ಟ್ ಈಗಿನ ಸಿಚುವೇಶನ್ ನಾನು ಅಬ್ಸರ್ವ್ ಮಾಡ್ತಾ ಇರೋಂಗೆ ಪ್ರತಿಯೊಬ್ಬರು ರಾಯರನ್ನು ನಂಬ್ತಾ ಇದ್ದಾರೆ. ನಿಮ್ಮ ಎಂಥದ್ದೇ ಸಿಚುವೇಶನ್ ಇರಲಿ, ತೀರಾ ಕಷ್ಟ ನಮ್ಗೆ ಆಗ್ತಾನೆ ಇಲ್ಲ ಅಂದಾಗ ಖಂಡಿತ ಹೇಳ್ತೀನಿ, ನಮ್ಮದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನಾವು ಮನಸ್ಪೂರ್ವಕವಾಗಿ ನಾವೇನು ದೇವರಿಗೆ ತುಂಬ ಮಡಿಯಿಂದ ಅಥವಾ ತುಂಬ ಎಫರ್ಟ್ ಹಾಕಿ ಏನೇನೋ ನಾವು ಮಾಡಿಕೊಂಡು ರಾಯರಿಗೆ ಸೇವೆ ಮಾಡಿ ನಾವು ಮೆಚ್ಚಿಸ್ಕೋಬೇಕು ಅಂತಿಲ್ಲ. ನಮ್ಮ ಮನಸ್ಸಿಂದ ಕ್ಲೀನಾಗಿ ನಾವು ದೇವ್ರ ಹತ್ರ ಕೂತ್ಕೊಂಡು ಕೇಳಿಕೊಂಡು ನಮ್ಗೇನು ಆಗಬೇಕಿದೆ, ನಾವು ಯಾವ ರೀತಿ ಕಷ್ಟಪಡ್ತಾಯಿದ್ದೀವಿ, ನಿಜವಾಗ್ಲೂ ನಾವು ಜೆನ್ಯೂನ್ ಆಗಿ ಕರೆಕ್ಟಾಗಿದ್ದೀವಿ ಅನ್ನೋದೇ ಆದರೆ ಅವರ ರಾಯರ ಹತ್ರ ಕೇಳ್ಕೊಳ್ಳಿ, ನಿಮಗೆ ಖಂಡಿತ ಫಲ ಸಿಗುತ್ತೆ. ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದು ಖಂಡಿತ ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಪ್ರಾಬ್ಲಮ್ಗಳು ಅಷ್ಟೇ ತುಂಬ ಒಂದು 100%ಅಲ್ಲಿ ಒಂದು 50% ಆದರೂ ಕಡಿಮೆ ಆಗುತ್ತೆ. ಪ್ರಾಬ್ಲಮ್ಮೇ ಬರಲ್ಲ ಅನ್ನೋದೆಲ್ಲ ಸುಳ್ಳು. ಪ್ರಾಬ್ಲಮ್ ಬಂದ್ರೂ ಅದನ್ನು ಫೇಸ್ ಮಾಡೋವಂಥ ಕೆಪಾಸಿಟಿ ಸಿಗುತ್ತೆ ನಮಗೆ, ಒಂದು ತಡ್ಕೊಳ್ಳೋಂಥ ಶಕ್ತಿ ಸಿಗುತ್ತೆ. ಸೊ ಅದಂತೂ ಖಂಡಿತ ಹೌದು. ಸೊ ಅದೇ ಕಾರಣನೇ ಇತ್ತೀಚೆಗೆ ರಾಯರು ಭಕ್ತರು ಜಾಸ್ತಿ ಆಗಿರೋ ಕಾರಣನೇ ಎಲ್ಲರ ಲೈಫಲ್ಲೂ ರಾಯರಿದ್ದಾರೆ ಅನ್ನೋದನ್ನು ಅವ್ರಿಗವರು ರಿಯಲೈಸ್ ಮಾಡ್ಕೊಳ್ತಾ ಇರೋ ಕಾರಣನೇ ಅಷ್ಟು ಸಂಖ್ಯೆಯಲ್ಲಿ ರಾಯರ ಹತ್ರ ಸನ್ನಿಧಾನಕ್ಕೆ ಹೋಗ್ತಾ ಇರೋದು. ಲಾಸ್ಟ್ 1 ಮಂತಲ್ಲೇ ಎಷ್ಟೋ ಕೋಟಿಗಟ್ಟಲೆ ರಾಯರ ಸನ್ನಿಧಾನದಲ್ಲಿ ಕಾಣಿಕೆ ಸಂಗ್ರಹ ಆಗಿದೆ. ಸೊ ಅದೆಲ್ಲೇ ತಿಳ್ಕೊಬೋದು ಎಷ್ಟು ಜನ ನಂಬ್ತಾ ಇದ್ದಾರೆ ಅಂತ. ಸೊ ನಮ್ಮ ಲೈಫಲ್ಲೂ ಅದೇ ಆಗಿದೆ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡೋಕ್ಕೆ ಕೂಡ ರಾಯರ ಆಶೀರ್ವಾದದಿಂದನೇ ಅವರು ಸೂಚನೆ ಕೊಟ್ಟಿರೋ ಕಾರಣನೇ ನಾನು ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ತೀರಾ ನನ್ನ ನೋಡಿರೋರಿಗೆ ಏನಪ್ಪ ಇವಳು ಇಷ್ಟೊಂದೆಲ್ಲ ದೇವ್ರ ಬಗ್ಗೆ ಮಾತಾಡ್ತಿದ್ದಾಳೆ ಈ ರೀತಿ ಎಲ್ಲ ಅಂತ ಅನ್ನಿಸ್ಬೋದು.
ಬಟ್ ಇಲ್ಲ, ಫ್ಯಾಕ್ಟ್ ಹೌದು, ನಾನು ನಿಜವಾಗ್ಲೂ ಯೂಟ್ಯೂಬ್ ಬೇಡ, ಸ್ಟಾಪ್ ಮಾಡೋಣ ಅಂತ ಅನ್ನಿಸ್ತು. ಆದರೆ ಇಲ್ಲ, ಇನ್ನು ಮುಂದೆ ಹೋಗೋಣ. ಇಷ್ಟೊಂದು ರಾಯರು ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವ್ರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ. ಜೊತೆಗೆ ಅದ್ರ ಜೊತೆಗೆ ನಮ್ಮದು ಬೇರೆ ಹಳೆ ಶಾರ್ಟ್ಸ್ಗಳು ಕೂಡ ಓಡ್ತಾ ಇದೆ, ಅದರಲ್ಲೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಅಂದಾಗ ಜನಗಳು ನೋಡ್ತಾ ಇದ್ದಾರೆ ಇನ್ನೂ ಚಾನಲ್ಲು. ಸೊ ಯಾಕೆ ಸ್ಟಾಪ್ ಮಾಡೋದು ಅಂತ ಒಂದು ದಿನ ಬಂದು ಇಲ್ಲ ಜನನೇ ಬರ್ತಾ ಇಲ್ಲ, ಯಾರೂ ನೋಡ್ತಾ ಇಲ್ಲ ಅಂದಾಗ ಸ್ಟಾಪ್ ಮಾಡೋಣ. ಸೊ ಆದಷ್ಟು ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋಗಳನ್ನ ಮಾಡ್ತೀನಿ, ಯೂಸ್ ಆಗೋವಂಥದ್ದು. ಜೊತೆಗೆ ಸ್ವಲ್ಪ ಜನಗಳಿಗೆ ಇಷ್ಟ ಆಗೋ ರೀತಿ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಲಿಕ್ಕೆ. ಮುಂದೆ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಇಂಪ್ರೂವ್ ಮಾಡ್ಕೊಳ್ತೀನಿ, ನೋಡ್ತಾ ಹೋಗಿ. ಮತ್ತು ಮೇನ್ ಪಾಯಿಂಟ್ ಅದೇ, ನಾನು ಎಷ್ಟು ದಿನ ಮಾಡದಿರೋದಕ್ಕೆ ಇದೇ ಕಾರಣ. ಮುಂದೆ ಬರೀ ಪ್ರೆಗ್ನೆನ್ಸಿ ಅಥವಾ ನ್ಯೂ ಮಾಮ್ಸ್ಗೆ ಅಥವಾ ಲಿಶಾಂತದೆ ಅಂತಲ್ಲ, ಯಾವುದೆಲ್ಲ ಇವು ನಿಜವಾಗ್ಲೂ ಯೂಸ್ ಆಗುತ್ತೆ ಇನ್ನು ಮುಂದಕ್ಕೆ ಅಂತ ಅನಿಸ್ತಾ ಹೋಗುತ್ತೋ ನನಗೆ, ಆ ಥರದ್ರ ಮೇಲೆ ವಿಡಿಯೋಗಳು ಒಂದು 5 ನಿಮಿಷನೋ 10 ನಿಮಿಷನೋ ಅಷ್ಟು ಕಡಿಮೆ ಟೈಮಲ್ಲಾದರೂ ಸರಿ, ಅಥವಾ ಒಂದು ಸ್ವಲ್ಪ ಲಾಂಗ್ ಅನಿಸಿದ್ರೂ ಅದು ಯೂಸ್ ಆಗುತ್ತೆ ಅನ್ನೋದಿದ್ದರೆ ಅದನ್ನು ನಾನು ಮಾಡಾಕ್ತೀನಿ. ಯಾರಿಗೆಲ್ಲ ಖಂಡಿತ ನೋಡಬೇಕನ್ಸುತ್ತೋ ನೋಡಿ, ಇಷ್ಟ ಆದರೆ ನನ್ನ ಚಾನಲ್ನ ಕಂಟಿನ್ಯೂ ಆಗಿ ಫಾಲೋ ಮಾಡಿ, ನೋಡ್ತಾ ಹೋಗಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಮೇಯ್ನಾಗಿ ನನಗೆ ಅದನ್ನ ಇನ್ನೂ ಬೇರೆ ರೀತಿ ಚೆನ್ನಾಗಿ ವಿಡಿಯೋ ಮಾಡಬೇಕು, ಅದಕ್ಕೆ ವಿಡಿಯೋ ಹಾಕಬೇಕು ಅಂದ್ಕೊಂಡೆ ರಾಯರ ಬಗ್ಗೆನೇ. ಬಟ್ ಅದಕ್ಕೆ ಟೈಮ್ ಸಾಲಿಲ್ಲ ನನಗೆ ಎಡಿಟಿಂಗ್ ಕೆಲಸಕ್ಕೆ. ಹಾಗಾಗಿ ಜಸ್ಟ್ ಅವ್ರ ಬಗ್ಗೆ ಇಷ್ಟನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೊತೆಗೆ ಇನ್ನು ಮುಂದೆ ವಿಡಿಯೋಗಳಲ್ಲಿ ರಾಯರ ಬಗ್ಗೆನೇ ಕೆಲವೊಂದು ವಿಡಿಯೋಗಳನ್ನ ಮಾಡ್ತೀನಿ. ಅದರಲ್ಲಿ ನಮ್ಮ ಲೈಫಲ್ಲಿ ರಾಯರಿಂದ ಏನೇನೆಲ್ಲ ನಮ್ಗೆ ಆಶೀರ್ವಾದ ಸಿಕ್ಕಿದೆ, ಯಾವ ರೀತಿ ನಾವು ಅವರಿಂದ ಇಂಪ್ರೂವ್ ಆಗಿದ್ದೀವಿ, ಏನೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋ ಟೈಮಲ್ಲಿ ಅವ್ರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಇಷ್ಟು ದಿನ ನೋಡದೇ ಇದ್ದೀರಾ ಅವರೆಲ್ಲ ಇನ್ನು ಮುಂದೆ ಖಂಡಿತ ನೋಡಿ, ಬೇರೆ ಬೇರೆ ಚೇಂಜಸ್ಗಳನ್ನ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೇನಾದ್ರು ನಿಮಗೆ ನನಗೆ ಸಜೆಷನ್ ಕೊಡಬೇಕಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ಡೈರೆಕ್ಟಾಗಿ ನಮ್ಮ ಗೊತ್ತಿರೋರೇ ಯಾರು ಇದ್ದರೆ ಎದುರುಗಡೆ ಸಿಕ್ಕಿದಾಗ ಈ ಥರ ಟ್ರೈ ಮಾಡು, ಈ ಥರ ಮಾಡು ಅಂತ ಅಡ್ವೈಸ್ ಮಾಡಿ. ಸೊ ಇಷ್ಟೇ ಕೇಳ್ಕೊಳ್ಳೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವ್ರಿಗೆ. ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ.